subscribe. ನಮಸ್ಕಾರ ಕನ್ನಡಿಗರೇ, ನಾನು ಶ್ರೇಯಸ್ ಅಂತ ಹೊಸದಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾನು ನಮ್ಮ ಫ್ಯಾಮಿಲಿ ಇಲ್ಲಿ ಮೆಜೆಸ್ಟಿಕ್ ತಿರ್ಗಕ್ಕೆ ಬಂದಿದ್ದೀವಿ. ಮೆಜೆಸ್ಟಿಕ್ ಎಲ್ಲರೂ ಇದ್ದಾರೆ. ಇದು ನಮ್ಮ ತಮ್ಮ ಪ್ರವೀಣ್ ಅಂತ, ನಮ್ಮ ಬ್ರದರ್ ಅಂತ, ಇದು ಚಿಕ್ಕಮ್ಮ, ಇಬ್ಬರಿದ್ದಾರೆ ನೋಡಿ. ಮೆಜೆಸ್ಟಿಕ್ ಬಂದಿದ್ದೀವಿ. ಮೆಜೆಸ್ಟಿಕ್ಕಲ್ಲಿ ತಿರ್ಗಕ್ಕೆ ಬಂದಿದ್ದೀವಿ. ಸೇಮ್ ಕಲರ್ ಡ್ರೆಸ್ ಹಾಕಿದ್ದಾರೆ ನೋಡಿ. ಏನಿಲ್ಲ, ನಾನು ತಿರ್ಗಿದ್ದೀನಿ. ಆದರೆ ನಮ್ಮ ಫ್ಯಾಮಿಲಿ ಅವರೊಬ್ಬರು ಹೊಸಬ್ರು ಬಂದಿದ್ದಾರೆ, ಅವ್ರು ತಿರ್ಗಿಲ್ಲ, ಅದಕ್ಕೆ ನಾನು ತಿರ್ಗಕ್ಕೆ ಬಂದಿದ್ದೀನಿ. ಎಲ್ಲ ಫುಲ್ಲು ಜನ, ಸ್ವಲ್ಪ ಹುಷಾರಾಗಿರ್ಬೇಕು. ಇಲ್ಲಿ ಇನ್ನೇನು ಸ್ಟಾರ್ಟ್ ಆಯಿತು ಸಂತೆ, ನೀವು ನೋಡ್ಬೋದು. ಏನು ತಗೊಳಕ್ಕೆ ಬಂದಿದ್ದಾರೆ ಅಂತ ಗೊತ್ತಿಲ್ಲ, ಒಟ್ಟಾರೆ ನಾವು ತಿರ್ಗಕ್ಕೆ ಬಂದಿದ್ದೀವಿ ಎಲ್ಲರೂ. ಬನ್ನಿ, ಫುಲ್ಲು ರಶ್ ಎಲ್ಲ ಕರೀತಿದ್ದಾರೆ. ಹಾಯ್ ಅಂತೇಳಿ ನೋಡಿ. ಎಲ್ಲ ಸಂತೆ, ಎಲ್ಲ ಶೂ, ಬಾಟಲು, ಏನು ಬೇಕು ಇಲ್ಲಿ ಚೀಪ್ ರೇಟೆಲ್ಲ ಸಿಗುತ್ತೆ. ಫುಲ್ಲು ಜನ ಇದ್ದಾರೆ. ಫುಲ್ಲು ಜನ. ಇಲ್ಲಿ ನೋಡ್ಬೋದು ಫುಲ್ಲು ಬೆಂಗಳೂರು ಬಸ್ ಸ್ಟಾಪ್, ಮೆಜೆಸ್ಟಿಕ್ ಬಸ್ ಸ್ಟಾಪ್ ಇದು. ಎಲ್ಲಿ ಹೋಗ್ಬೇಕು, ಬೆಂಗಳೂರು ಮೂಲೆ ಗಲ್ಲಿ ಹೋಗ್ಬೇಕಾದ್ರೂ ಇಲ್ಲಿ ಬಂದರೆ ಸಾಕು, ಬಸ್ಸಲ್ಲಿ ಹೋಗ್ಬೋದು. ಆಟೋಕ್ಕೆಲ್ಲ 300, 600 ಎಲ್ಲ ಕೊಡ್ಸು, 1000 ಎಲ್ಲ ಕೊಡ್ತೀನಿ. ಯಾಕೆ ಹೋಗ್ತೀರಾ? ಇಲ್ಲಿ ಒಂದು 50 ರೂಪಾಯಿ ಒಳಗೆ, 20 ರೂಪಾಯಿ ಒಳಗೆ ಎಲ್ಲ ಮುಗಿಯುತ್ತೆ. ಇಲ್ಲಿ ನೋಡ್ಬೋದು. ಈ ಕಡೆ KSRTC ಬಸ್ ಸ್ಟ್ಯಾಂಡು, ಹಿಂಗೆ ಆ ಕಡೆ ಬಿಜಾಪುರ, ಮಡಿಕೇರಿ, ಮೈಸೂರು ಎಲ್ಲ ಆ ಕಡೆ ಹೋಗ್ಬೇಕು. ಅಲ್ಲಿ ಆಟೋ ಸ್ಟ್ಯಾಂಡ್ ಇದೆ. ಪೊಲೀಸವರು ಅಂತಿದ್ದಾರೆ, ಯಾಕಂತ ಗೊತ್ತಿಲ್ಲ. ಎಲ್ಲ ಕಡೆಯಿಂದ ಜನ ನೋಡ್ಬೋದು. ಎಲ್ಲಿ ನೋಡಿದ್ರು ಜನ. ಹೆವಿ ಜನ ಗೈಸಿಗೆ, ಸ್ವಲ್ಪ ಹುಷಾರಾಗಿರ್ಬೇಕು. ನನಗೆ ಭಯ ಆಯಿತು ಅಂತ ವೀಡಿಯೋ ಮಾಡಿದ್ದು. ಮೊಬೈಲ್ ಯಾರಾದರೂ ಕರ್ಕೊಂಡು ಹೋದ್ರೆ ಇಲ್ಲ. ಇಲ್ಲಿ ನೋಡಿ, ಮತ್ತೊಂದು ಸಂತೆ ಸ್ಟಾರ್ಟ್ ಆಯಿತು. ಕಿವಿ ಫ್ರೂಟ್ ಬ್ರೋ. ನೋಡ್ಬೋದು. ಬ್ಯಾಗ್ಸ್, ಟಾಯ್ಸು,
ಅಂದರೆ ಫುಲ್ಲು ಸಂತೆ ಜಾತ್ರೆ ಥರ ಇದ್ದಾರೆ. ಡೈಲಿ ಇರುತ್ತೆ, ಡೈಲಿ ಇದೇ ಥರ ಜನ ಇರ್ತಾರೆ, ಇದೇ ಥರ ವ್ಯಾಪಾರ ಆಗುತ್ತೆ, ಡೈಲಿ ಇದೇ ಥರ ಬರುತ್ತಾರೆ. ಭಾನುವಾರ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು. ಒಳ್ಳೊಳ್ಳೆ ಶೂಸ್ ಇದೆ, ಒಳ್ಳೊಳ್ಳೆ ಡ್ರೆಸ್ ಇದೆ, ಬರ್ಬೋದು ಚೀಪ್ ರೇಟ್. ನೋಡ್ರಿ, ಮಕ್ಕಳಿಗೆಲ್ಲ ಗಿಫ್ಟ್ ತಗೊಳಕ್ಕೆಲ್ಲ ಬರ್ಬೋದು. ನೋಡ್ಬೋದು ಎಲ್ಲ ಥರ ಐಟಮ್ಸ್ ಇದೆ ನಿಮಗೆ, ಚೀಪ್ ರೇಟಿಗೆಲ್ಲ ಬರುತ್ತೆ. ನಿಂಗೊಂದು ಸನ್ ಗ್ಲಾಸ್ ಕೊಡ್ರಿ. ಸನ್ ಗ್ಲಾಸ್ ತೆಕ್ಕೊಡಕ್ಕೆ ಹೇಳ್ದೆ, ತೆಕ್ಕೊಡ್ತಾರಂತೆ. ಪರ್ಸ್ ತಕೊಳಕ್ ಬಂದರು, ಪರ್ಸು. ಯಾವುದು 180, 130. 180. ಏನಂದ್ರೆ ಕ್ವಾಲಿಟಿ ಬೇರೆ. ಯಾವ ಕ್ವಾಲಿಟಿ ಅದು? ಕ್ವಾಲಿಟಿ ಕಮ್ಮಿ. 170. ಕೊಡೋದು 170 ಕೊಡಿ. 100 ಕೊಡ್ತೀರಾ? ಜಾಸ್ತಿ ಹೇಳಲ್ಲಪ್ಪ. 100 ಕೊಡ್ತೀನಿ. ಕಾಶ್ ಏನಪ್ಪ ಕೊಡ್ತೀಯಾ? 100 ಕೊಡ್ತೀನಿ. 100 ಕೊಡ್ತೀರಾ? 100 ರೂಪಾಯಿಗೆ ಪರ್ಸ್ ಕಳಿಸಿ. ಎಷ್ಟು ರೂಪಾಯಿ ಮಾಡಬೇಕು ಬ್ರೋ? 100 ಇಲ್ಲಿ ಬನ್ನಿ ನೋಡಿ, ಇವ್ರನ್ನ ಸರಿಯಾಗಿ ನೋಡಿ, ಇಲ್ಲೇ ಬಂದು ತಕೊಳ್ಳಿ. ಅಂಕಲ್ ತುಂಬಾ ಒಳ್ಳೆಯವರು, ಕಮ್ಮಿ ಮಾಡಿದ್ರು, ನಮಗೋಸ್ಕರ ಕಮ್ಮಿ ಮಾಡಿದ್ರು. ಜನ ನೋಡಿ, ಜನ. ನಾವು ಕಳ್ದೋದ್ವಿ, ಕಳ್ದೋಗಿದ್ವಿ, ಈಗ ಸಿಕ್ಕಿದ್ರು. ಅಲ್ಲಲ್ಲ ಅಂಗಡಿಗೆ ಹೋಗೋದು, ರೇಟ್ ಕೇಳೋದು, ಓಡೋಗೋದು. ನೋಡಿ ನೋಡಿ ಹೇಗಿದೆ. ಇದು ಯಾವುದು ಇದು ಬ್ರೋ? ಬೆಂಗಳೂರು ಅಣ್ಣಮ್ಮ ದೇವಿ ಮಹಾಸಂಸ್ಥಾನ. ನೋಡ್ಬೋದು, ಬೆಂಗಳೂರು ಕಾಯೋ ದೇವ್ರು ಅಂತ. ಅದೇ ಇವತ್ತು ಶಿವರಾತ್ರಿ. ಇವತ್ತೊಂದು ನೆನ್ನೆ ನಾವು ರಾತ್ರಿ ಸ್ವಲ್ಪ ನಾನು ನಮ್ಮ ಫ್ರೆಂಡು ಹೊರಗಡೆ ಹೋಗಿದ್ವಿ. ಇವತ್ತು ನಾವು ಟ್ರಕ್ಕಿಂಗ್ ಹೋಗಿದ್ವಿ. ಏನಾಯಿತು ಅಂದರೆ, ನಾವು ಇಲ್ಲಿ ರೆಡ್ ಲೈಟ್ ಬಿತ್ತು, ನಾವು ಹೋಗಿ ಕಾರ್ ನಿಲ್ಲಿಸಿದ್ವಿ.
ಹಿಂದ್ಗಡೆಯಿಂದ ಯಾರೋ ಕುಡ್ದು ಬಂದು ಗಾಡಿ ಹೊಡೆದು ಬಿಟ್ಟ. ಅದಕ್ಕೆ ಇವತ್ತು ನಾವು ಸ್ಟೇಷನ್ ಎಲ್ಲ ಹೋಗಿ ಬಂದಮೇಲೆ ಏನಾಯಿತು, ನಮ್ಮದು ಟ್ರಿಪ್ ಕ್ಯಾನ್ಸಲ್ ಆಯಿತು. ಇಲ್ಲತ್ರ ನಾವು ಟ್ರಕ್ಕಿಂಗ್ ಹೋಗ್ತಿದ್ವಿ, ಟ್ರಕ್ಕಿಂಗ್ ಒಂದು ವ್ಲಾಗ್ ಮಾಡ್ತಿದ್ವಿ. ನಂದು ಹೊಸದು, ಎಲ್ಲರೂ ಸಪೋರ್ಟ್ ಮಾಡಬೇಕು, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಒತ್ತಿ. ಒಳ್ಳೆ ವೀಡಿಯೋಸ್ ಕೊಡ್ತೀನಿ. ಬೇರೆ ಬೇರೆ ಜಾಗ, ಮೈಸೂರು, ಮಡಿಕೇರಿ, ಹಾಸನ, ಶಿವಮೊಗ್ಗ ಎಲ್ಲ ಆ ಕಡೆ ಈ ಕಡೆ ಒಳ್ಳೆ ಜಾಗ ತೋರಿಸ್ತೀನಿ. ಒಂದು 2 ದಿವಸದಲ್ಲಿ ನಿಮಗೆ ಮುಸ್ಕಾನ್ ಟೆಂಪಲ್ ಕೂಡ ತೋರಿಸ್ತೀವಿ. ಅದರ ಒಳಗೆ ತೋರ್ಸೋಕ್ಕಾಗೋದಿಲ್ಲ, ಸ್ವಲ್ಪ ಕಷ್ಟ, ಆದರೂ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ನಾನು. ಮುಸ್ಕಾನ್ ಅಲ್ಲ, ಇದೇನು ಟೆಂಪಲ್ ಅದು? ಇಸ್ಕಾನ್ ಟೆಂಪಲ್. ನಾನು ಒಂದೇ ಸತಿ ಹೋಗಿದ್ದು, ತೋರಿಸ್ತೀನಿ. ಇಸ್ಕಾನ್ ಟೆಂಪಲ್ ಅಂತ, ರಾಧಾಕೃಷ್ಣ ಮಂದಿರ ತೋರಿಸ್ತೀನಿ ನಿಮಗೆ ಒಂದು ದಿವಸ. ನೋಡಿ, ರೋಡೆಲ್ಲ ಖಾಲಿ ಇದೆ, ಸ್ವಲ್ಪ ಟ್ರಾಫಿಕ್ ಕಮ್ಮಿ ಹೋಗುತ್ತೆ, ಇಲ್ಲಾಂದರೆ ಫುಲ್ಲು ರಶ್ಶು, ಓಡಾಡೋಕ್ಕೆ ಜಾಗ ಇರೋದಿಲ್ಲ. ಕಳ್ಸತಿ ನಾನು ಇದೇ ಅಂಗಡಿ ಬಂದು ಶೂ ತಗೊಂಡು ಹೋಗಿದ್ದೆ. ಒಳ್ಳೆ ರೇಟಲ್ಲಿ ಒಳ್ಳೆ ಶೂಗಳಿದೆ ಇಲ್ಲಿ, ಬನ್ನಿ. 300, 200, 100, 250 ಆ ಥರ ಎಲ್ಲ ರೇಟ್ ಥರದ್ದು ಇದೆ. ಬನ್ನಿ, ಇಲ್ಲಿ ಬಂದು ತಗೊಂಡೋಗಿ, ಒಳ್ಳೊಳ್ಳೆ ರೇಟ್ಗೆ ಶೂ ಎಲ್ಲ ಕೊಡ್ತಾರೆ. ಹೋಗ್ತಿದ್ದಾರೆ ಅದರೊಳಗೆ, ಬನ್ನಿ ಹೋಗೋದ. ನೋಡಿ ನೋಡಿ ಹೆಂಗಿದೆ. ರನ್ನಿಂಗ್ ಶೂ ತಗೊಂಡಿದ್ದೆ ನಾನು. ಏನು ಬೇಕು? $250 ಒಳ್ಳೆ ಕ್ವಾಲಿಟಿ ಶೂ ನೋಡ್ಬೋದು. 250. ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಂತ, ಏನು ವಿಷಯ ಅಂತ ಗೊತ್ತಿಲ್ಲ, ಇಲ್ಲಾಂದರೆ ವಿಡಿಯೋ ಮಾಡಿ ತೋರಿಸ್ತಿದ್ದೆ. ಹೊರಗಡೆಯಿಂದ ಒಮ್ಮೆ ತೋರಿಸ್ತೀನಿ, ನೋಡಿ, ಖುಷಿ ಪಡಿ. ನೋಡಿ, ಒಳ್ಳೆ ಶೂಸು ತಗೋಬೋದು. 500ಗೆಲ್ಲ ಒಳ್ಳೆ ಶೂಸು, ಒಳ್ಳೆ ಬ್ರ್ಯಾಂಡು, ಕ್ವಾಲಿಟಿ ಬರುತ್ತೆ. ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಂತ, ಅಲ್ಲಿ ವಿಡಿಯೋ ಮಾಡಿಲ್ಲ, ಅದಕ್ಕೋಸ್ಕರ. ಇಲ್ಲಾಂದರೆ ವಿಡಿಯೋ ಮಾಡ್ತಿದ್ದೆ. ಓಡಿ 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 ನಮ್ಮ ಬ್ರೋ ಕಾಣಿಸ್ತಿಲ್ಲ, ಎಲ್ಲಿದ್ದಾರಂತ ಗೊತ್ತಿಲ್ಲ. ಏನಾದರೂ ಹೆಂಗಸೂರು ಜೊತೆ ಶಾಪಿಂಗ್ ಹೋಗ್ಬಾರ್ದು. ಆ ಚಪ್ಪಲಿ ಅಂಗಡೀಲಿ ಕಮ್ಮಿ ಅಂದ್ರೆ 3/4 ಗಂಟೆ ಅಲ್ಲೇ ಇತ್ತು. ಚಪ್ಪಲಿ ಹಾಕ್ತಾರೆ, ಕೇಳ್ತಾರೆ ಚೆನ್ನಾಗಿದೆ ಅಂತ. ಚೆನ್ನಾಗಿದೆ ಅಂದರೆ ಬೇಡ ಅಂತಾರೆ, ಚೆನ್ನಾಗಿಲ್ಲ ಅಂದರೆ ನೋಡುವ ಅಂತಾರೆ. ಡಿಸೈನ್ ಚೆನ್ನಾಗಿಲ್ಲ ಅಂತ ನೋಡಿ. ಸೊಲ್ಯೂಷನು ಅವ್ರು ಹೇಳ್ತಾರೆ, ಪ್ರಾಬ್ಲಮ್ ಅವ್ರು ಹೇಳ್ತಾರೆ. ನಮ್ಮ ಹುಡುಗ ಹೋದ ಚಪ್ಪಲಿ ತಗೊಳಕ್ಕೆ, 5 ನಿಮಿಷ ಹೋಗಿ ಬಂದು. ಹೋದ್ಸತಿ ನಾನು ಇಲ್ಲಿ ಬಟ್ಟೆ ತೆಗೆದಿದ್ದೆ, ಶಾರ್ಟ್ಸು. ಹಾಂ, ಎಷ್ಟು ನೋಡಿ, 85, 99 ಆ ಥರ. ಅಲ್ಲೊಂದು ಚಪ್ಪಲಿ ಶಾಪ್ ಬಿಟ್ರು. ಇಲ್ಲಿ ಎಷ್ಟು ಗಂಟೆ ಮಾಡ್ತಾರೆ? ಇನ್ನು ಇಲ್ಲೊಂದು ಎಷ್ಟು ಗಂಟೆ ಇದೆ ಅಂತ, ಇಲ್ಲೂ ವೀಡಿಯೋ ಮಾಡೋಕ್ಕಿದೆ ಅಂತ ಗೊತ್ತಿಲ್ಲ, ನೋಡ್ಬೇಕು. ಏನು ಕಷ್ಟ ಗೊತ್ತಾ, ಯಾವ ಅಂಗಡಿ ಹೋದ್ರು ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಏನು ಮಾಡೋದು ಹೇಳಿ? ವೀಡಿಯೋ ಮಾಡೋಕ್ಕಿಂದ್ರೆ ಎಲ್ಲ ತೋರಿಸ್ತಿದ್ರು, ಶೂ ಹೇಗಿದೆ, ಚಪ್ಪಲಿ ಹೇಗಿದೆ, ಏನು ತಗೊಳ್ತಿದ್ರು, ಏನು ಮಾತಾಡ್ತಿದ್ರು ಅಂತ. ಏನು ವೀಡಿಯೋ ಇಲ್ಲ, ಏನೂ ಇಲ್ಲ, ಭಾರಿ ಕಷ್ಟ ಮಾಡೋದಂದ್ರೆ. ವೀಡಿಯೋ ಮಾಡೋಕ್ಕೆ ಬಿಡ್ತಿಲ್ಲ, ಏನು ಮಾಡೋಕ್ಕೆ ಬಿಡ್ತಿಲ್ಲ. 2 ನಿಮಿಷ ಇರಿ.
ಇಲ್ಲ ಹಾಕಿರ್ತಾರೆ ನೋಡಿ, ಈ ಥರ ಬೋರ್ಡ್ ಹಾಕಿರ್ತಾರೆ, ನಂಬರ್ಸ್ ನೋಡಿ ಬಸ್ನ ಹಿಡಿದು ಹೋದ್ರೆ ಸಾಕು. ನೋಡಿ ಈ ಥರ ಬೋರ್ಡ್ ಹಾಕಿರ್ತಾರೆ, ಅವ ಏರಿಯಾಕ್ಕೆ ಅವ ಏರಿಯಾ ಬಸ್ ಬಂದು ನಿಲ್ಲುತ್ತೆ. ಬರೀ ಮೇಲ್ಗಡೆ ನೋಡ್ಕೊಂಡು ಹೋಗಿ ಬಸ್ ಹತ್ತಿದ್ರೆ ಸಾಕು, ನೀವು ಹೋಗ್ಬೇಕು ಅಲ್ಲೇ, ಅಷ್ಟೇ ಈಸಿ. ಕಷ್ಟ ಬೆಂಗಳೂರು ತಿರ್ಕಕ್ಕೆ ಅಂತ ಹೇಳ್ತೀರಾ, ಏನು ಕಷ್ಟ ಇಲ್ಲ, ಸುಲಭ. ಆದರೆ ಎಲ್ಲ ಗೊತ್ತಿರ್ಬೇಕಷ್ಟೇ ಏನು ಮಾಡಬೇಕು ಏನು ಮಾಡ್ಬೋದು ಅಂತ. ಒಂದು ದಿವಸ 2 ದಿವಸ ವೇಟ್ ಮಾಡಿ, ನಿಮಗೆ ನಾನು ಇಸ್ಕಾನ್ ಟೆಂಪಲ್ ತೋರಿಸ್ತೀನಿ ಹೆಂಗಿದೆ ಅಂತ. ಹೊಟ್ಟೆ ಹಸಿದಿದೆ ಅಂತೆ, ಏನು ತಿನ್ನೋದು? ಹೊಟ್ಟೆ ಫುಲ್ ಆಗ್ಬೇಕಂದ್ರೆ ಊಟ ಅನ್ನ ಸಾಂಬಾರು ಮಾಡಬೇಕು, ಹೊಟ್ಟೆ ಫುಲ್ಲು ಆಗುತ್ತೆ. ನಾವೇನೆಲ್ಲ ತಿಂತೀವಿ ಕೈ ಕೋಲ್ಡ್ ಕಾಫಿ ಇದೆಯಾ ಬ್ರೋ? ಒಂದು ಕೋಲ್ಡ್ ಕಾಫಿ, 3 ಟೀ ಕೊಡಿ. ಏನು ಬೇಕು ಹೇಳಿ? ಅಂಗಡಿ ಹೆಸರು ಮಹೇಶ್ವರಿ. ಚೆನ್ನಾಗಿದೆ ಅಂತೆ ಕಾಫಿ. ಕಾಫಿ ಅಲ್ಲ, ಸಾರಿ, ಟೀ. ಡ್ಯೂಟಿ ಬರೋಣ. ಫೈನಲಿ ಲಾಗ್ ಎಲ್ಲಿ ಮುಗಿಸ್ತಾ ಇದ್ದೀವಿ ಗೈಸ್. ಫೈನಲಿ ನಾವು ಹೋಗ್ತಿದ್ದೀವಿ ಮನೆಗೆ ಈಗ. ಆಯಿತು, ಮೆಜೆಸ್ಟಿಕ್ ತಿರುಗಿ ಆಯಿತು. ಏನೆಲ್ಲ ತಗೊಂಡ್ರು? ಚಪ್ಪಲಿ, ಮತ್ತು ಒಂದು ಸ್ಪೆಕ್ಸು, ಮತ್ತೊಂದು ವಾಚು, ಆ್ಯಕ್ಚುಲಿ ಒಂದು ಲೇಡೀಸ್ ಚಪ್ಪಲು, ಒಂದು ಜೆಂಟ್ಸ್ ಚಪ್ಪಲು, ಒಂದು ಸ್ಪೆಕ್ಸು, ಒಂದು ಏನು ತಗೊಂಡ್ರು, ಮತ್ತೊಂದೇನು ವಾಚು. ಎರಡು ವಾಚು ಒಂದು ಲೇಡೀಸ್ ಒಂದು ಜೆಂಟ್ಸ್. ಮತ್ತು ನಾವು ಇಲ್ಲಿ 3 ಟೀ, ಕೋಲ್ಡ್ ಕಾಫಿ. ಅಂತೂ ಚಿಕ್ಕಮ್ಮನ ಬೋಳ್ಸೆ ಆಯಿತು. ಇದೇ ಕಾರಲ್ಲಿ ಹೋಗೋದು ನಮ್ಮ ಕಾರು. ಬನ್ನಿ ಲಕ್ ಬಂಗ. ಕತ್ಲು ಕಾಣಿಸ್ತಿದ್ದೀರಾ? ಫೈನಲಿ ಲಾಗ್ ನ ಇಲ್ಲಿ ಕಂಪ್ಲೀಟ್ ಆಯ್ತು. ಈಗ ಬೆಳಿಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಸಿಗೋಣ ಜನರೇ. ಅಷ್ಟೇ, ಬಾಯ್. ಲವ್ ಯು ಆಲ್. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್, ಸಬ್ಸ್ಕ್ರೈಬ್, ಶೇರು ಮತ್ತೆ ಬೆಲ್ ಬಟನ್ ಒತ್ತಿ. ಏನು ಬೆಲ್ ಬಟನ್ ಒತ್ತಿ. ಸ್ವಲ್ಪ ಕಷ್ಟ ಆಯ್ತು ಅಂದ್ರು ಕನ್ನಡ ಮಾತಾಡಕ್ಕೆ. ಆಕ್ಚುಲಿ ನಾನು ಮಂಗಳೂರವ. ನನ್ನ ಹೆಸರು ಶ್ರೇಯಸ್ ಅಂತ. ಯಾನ್ ತುಳುತ್ತಾಯಿ ಯಾನ್ ತುಳುನಾಡ್ದೆ ಯಾನ್ ಕುಡ್ಲದಾಯಿ ಎನ್ನ ಪುದರ್ ಶ್ರೇಯಸ್ ಬಂದು ಎನ್ನ ಪೂರಕ್ಲು ಮೋಕೆಡಿ ಯಶು ಬಂದು ಲೆಪ್ಪೇರಿ. ಎಂಕ್ಲ ಸಪೋರ್ಟ್ ಮಾಡ್ಪ್ಲೆ ನಿಕ್ಲ ಕುಡ್ಲದಾಯಿ ಯಾನ್ ಕನ್ನಡ ಪಾತೇರ್ ಬ್ಯಾತೆ ಅಣ್ಣ ತುಳುತ್ತಾಯಿ ಕುಡ್ಲದಂಚಿಲ ಬರ್ಪೆ. ಕುಡ್ಲದಂಚಿಲ ಬತ್ತದ ಪೂರಾ ಪ್ಲೇಸ್ ತೋರ್ಸ್ಪದು, ಪೂರಕ್ಲಿಗೆ ಎಂಜಾಯ್ ಮಲ್ಪೆ. ಈಗ ಟೋಲ್ ಕೊಡಕ್ಕೀಗ 1 ನಿಮಿಷ.
ಪ್ಲೀಸ್ ನಂಗೆ ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್